ತುರ್ತು ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಈ ಮಾಧ್ಯಮಗೋಷ್ಠಿಯಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿಯ ಎಲ್ಲ ರಾಜ್ಯ ಮತ್ತು ಈ ಭಾಗದ ಜಿಲ್ಲಾ ಮುಖಂಡರುಗಳು ಮತ್ತು ನನ್ನ ಹೋರಾಟದ ಒಡನಾಡಿ ಮತ್ತು ದಲಿತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದಂಥ ಜಿ ಚಂದ್ರಪ್ಪನವರು ಮತ್ತು ದಲಿತ ಸಂಘರ್ಷ ಸಮಿತಿಯ ಮುರಳಿಯವರು ಇನ್ನೂ ಅನೇಕ ಚಂದ್ರಮ್ಮ ಅವರ ಆದಿಯಾಗಿ ಎಲ್ಲ ಹೋರಾಟಗಾರರು ಇಲ್ಲಿ ಬಂದಿದ್ದೀವಿ. ಬಂಧುಗಳೇ, ಈ ನೆಲದ ಎಲ್ಲ ಜೀವಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಮುಖ್ಯವಾಗಿ ದಲಿತ ಪರ ಹೋರಾಟಗಾರರು ಮೋದಿ ಆಳ್ವಿಕೆಯಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳ ಬಗ್ಗೆ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಮೋದಿ ಸರ್ಕಾರವನ್ನು ಕಿತ್ತೋಗಬೇಕು, ಮತ್ತೊಮ್ಮೆ ಮೋದಿಯವರು ಏನಾದರೂ ದೇಶದ ಪ್ರಧಾನಮಂತ್ರಿ ಆದರೆ ಬರಬಹುದಾದ ಮುಂದಿನ ಅನಾಹುತಗಳ ಬಗ್ಗೆ ಬಹಳಷ್ಟು ನಮ್ಮ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ನಾವು ನಮ್ಮ ಬಹುಜನ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳ ವತಿಯಿಂದ ಈ ಬಾರಿ ನಾವು ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿರುವಂಥ ಮೋದಿ ಸರ್ಕಾರವನ್ನು ಕಿತ್ತೊಗಿಬೇಕು. ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಈ ನಾಡಿನ ದಲಿತರು, ಕಾರ್ಮಿಕ ವರ್ಗ, ರೈತಾಪಿ ವರ್ಗದವರು ಮೋದಿಗೆ ವೋಟ್ ಹಾಕಬಾರ್ದು ಅಂತೇಳಿ ನಿರ್ಣಯವನ್ನು ಮಾಡಿ ನಾವು ಬೇಷರತ್ತಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದೀವಿ. ನಾವು ಕಾಂಗ್ರೆಸ್ಗೆ ಬೇಷರತ್ತು ಬೆಂಬಲವನ್ನು ಕೊಟ್ಟಿದ್ದು ಮಾತ್ರಕ್ಕೆ ನಾವು ಕಾಂಗ್ರೆಸ್ ಸೇರಿದ್ದೀವಿ ಅಂತ ಅರ್ಥ ಇಲ್ಲ. ನಮ್ಮ ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿರುವಂಥ ಬಿಜೆಪಿ ಸರ್ಕಾರ ಬರಬಾರದು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಈ ಭಾಗದಲ್ಲಿ ಮುಖ್ಯವಾಗಿ ಬೆಂಗಳೂರು ದಕ್ಷಿಣ ಭಾಗ ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಮ್ಮಗಳ ಬಗ್ಗೆ, ಹೋರಾಟಗಾರರ ಬಗ್ಗೆ ಕೆಲವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ತಡವಾಗಿ ಗೊತ್ತಾಯಿತು. ನಾವು ಈ ಭಾಗದಲ್ಲಿ ನಾವು ಆಲ್ರೆಡಿ ಹೇಳಿದ್ರು ಕೂಡ ಇಲ್ಲ, ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ನಾವು ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಅಲ್ಲಿ ಈ ಭಾಗದಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯನ್ನ ಬೆಂಬಲಿಸಿದ್ವಿ. ಕಾರಣಾಂತರಗಳಿಂದ ಈ ಸಲ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು, ಅದು ಕೂಡ ಕೋಮುವಾದಿಯ ಮತ್ತೊಂದು ಪಕ್ಷ ಅಂತೇಳಿ. ನಾವು ಆ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯನ್ನ ಬೆಂಬಲಿಸಿದ್ದೇವೆ ಅಂತ ಒಂದೇ ಕಾರಣಕ್ಕೆ ನಮ್ಮನ್ನು ಕೂಡ ಈ ಬಾರಿ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತೇಳಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸರದ ನಿಟ್ಟಲ್ಲಿ ಇವತ್ತು ಅದಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕಾಗಿ ನಾವು ತಮ್ಮನ್ನ ಕರೆದಿರುವಂಥದ್ದು. ನನ್ನ ಅಕ್ಕ ತಂಗಿಯರಲ್ಲೂ ಅಣ್ಣ ತಮ್ಮದಲ್ಲೂ ವಿಜ್ಞಾಪನೆ ಮಾಡ್ಕೊತೇನೆ. ಈ ಭಾಗದ ಒಂದು ಎಲ್ಲ ಮುಖಂಡರುಗಳು ಕೂಡ ಕಳೆದ 20 ವರ್ಷಗಳಿಂದ ಕಾರ್ಮಿಕರ ಸೇವೆಯನ್ನ ಈ ಭಾಗದಲ್ಲಿ ಅತಿ ಹೆಚ್ಚು ನಾವು ಮಾಡಿದ್ದೇವೆ. ಪ್ರತಿ ಸಲ ನಾನು ವಿನಂತಿಯನ್ನ ಮಾಡ್ಕೊತೇನೆ, ನಾವೇನಾದ್ರು ಈ ಬಿಜೆಪಿ ಪಕ್ಷಕ್ಕೆ ಮತವನ್ನ ಹಾಕಿದ್ದೆ ಆದ್ರೆ ನಮ್ಮ ಸರ್ವನಾಶವನ್ನ ನಾವೇ ಮಾಡ್ಕೊಳ್ತೇವೆ. ದಯಮಾಡಿ ಈಗ ತಮ್ಮ ಮುಂದೆ ಇದೆ, ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ, ಸಮಾಜಕ್ಕಾಗಿ, ಸಮಾನತೆಯ ಸಮಾಜಕ್ಕಾಗಿ ಈ ಬಾರಿ ಬಿಜೆಪಿ ಪಕ್ಷವನ್ನ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿಯುವ ಮುಖಾಂತರ ನಮ್ಮ ಭದ್ರತೆಯನ್ನ ಗಟ್ಟಿ ಮಾಡ್ಕೋಬೇಕಾಗಿದೆ. ಬಹಳಷ್ಟು ತಾವು ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಾ. ಕೆಲವೊಂದು ಕಡೆ ಮೌಖಿಕವಾಗಿ ನಮ್ಮ ಅನೇಕ ಹೋರಾಟಗಾರರು ದಲಿತ ಸಂಘರ್ಷ ಸಮಿತಿಯ ಐಕ್ಯತಾ ಸಮಿತಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಈ ಬಾರಿ ದಲಿತರ ನಡೆ ಕಾಂಗ್ರೆಸ್ ಕಡೆ, ಸಂವಿಧಾನದ ಉಳಿವಿಗಾಗಿ, ಭಾರತ ದೇಶದ ರಕ್ಷಣೆಗಾಗಿ ಈ ಬಾರಿ ದಲಿತರ, ಕಾರ್ಮಿಕರ, ರೈತರ ನಡೆ ಕಾಂಗ್ರೆಸ್ಸಿನ ಕಡೆ ಎನ್ನುವಂತ ಪತ್ರಿಕಾಗೋಷ್ಠಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ವಿ. ನಾವು ಕೂಡ ಬದಲಾವಣೆಯನ್ನು ಬಯಸಿ ಸನ್ಮಾನ್ಯ ಮೋದಿಯವರ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದು ನಿಜ. ಆದರೆ 2 ಬಾರಿ ಮೋದಿಯವರ ಸರ್ಕಾರ ಆಡಳಿತಕ್ಕೆ ಬಂದಾದ ಮೇಲೆ ಮೋದಿ ಆಳ್ವಿಕೆ ಯಾರು ಪರವಾಗಿತ್ತು ಅನ್ನೋದು ತಮಗೆಲ್ಲ ಗೊತ್ತಿದೆ. 68 ಲಕ್ಷ ಕೋಟಿಯ ಸಾಲ ಮನ್ನಾ ಮಾಡಿದ್ರು. ಅದರಲ್ಲಿ ಬಡವರದಾಗಲಿ, ದಲಿತರದಾಗಲಿ, ರೈತರದಾಗಲಿ ಸಾಲ ಮನ್ನಾ ಮಾಡಲಿಲ್ಲ. ಅವರು ಬಂಡವಾಳಶಾಹಿಗಳ ಪರ ಇದ್ದಾರೆ. ಏನು ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಬ್ಯಾಂಕ್, ರೈಲ್ವೆ ಎಲ್ಲ ಕೂಡ ರಾಷ್ಟ್ರೀಕರಣ ಮಾಡಿದ್ರು. ಇವರು ಅದಾನಿ, ಅಂಬಾನಿ ಗ್ರೂಪ್ಗೆ ಎಲ್ಲ ಇಲಾಖೆಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಏನಾದರೂ ಇನ್ನೂ ಸುಮ್ಮನೆ ಇದ್ರೆ ಮುಂದಿನ ನಮ್ಮ ಭವಿಷ್ಯದ ಭಾರತ ಅದಾನಿ ಭಾರತ ಆಗುತ್ತೆ.
ಅಂಬಾನಿ ಭಾರತ ಆಗುತ್ತೆ. ತಮ್ಮ ಕಣ್ಣು ಮುಂದೆ ಇದೆ ಮೋದಿ ಆಳ್ವಿಕೆಯ ವಿರುದ್ಧ ಜನತಾ ಆರೋಪ ಪಟ್ಟಿ, ಸುಮಾರು 20 ಪುಟಗಳ ಆರೋಪ ಪಟ್ಟಿ ತಮ್ಮ ಕಣ್ಣು ಮುಂದೆ ಇದೆ. ಮೋದಿ ಸರ್ಕಾರದ ಭ್ರಷ್ಟಾಚಾರ, ಮೋದಿ ಸರ್ಕಾರದ ಬಡವರ ವಿರೋಧಿ ನೀತಿ, ಮೋದಿ ಸರ್ಕಾರದ ಸಂವಿಧಾನ ವಿರೋಧಿ ನಡವಳಿಕೆ ಇಲ್ಲಿ ಸ್ಪಷ್ಟವಾಗಿದೆ. ಆ ಕಾರಣಕ್ಕೆ ಭಾರತದ ಉಳಿವಿಗಾಗಿ ಮತ್ತು ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾ ಇದ್ದೇವೆ.